ಪ್ರೀತಿಯ ಗೆಳೆಯರೆ, ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ನಮ್ಮ ಎಷ್ಟು ಮುಖ್ಯ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ನಮ್ಮ ದಿನಚರಿ ಹೇಗಿರಬೇಕು, ಯಾವ್ಯಾವ ಆಹಾರ ಪದಾರ್ಥ ತಿನ್ನಬೇಕು, ಎಂತೆಂಥ ಕಾಯಿಲೆ ಇಮ್ಯುನಿಟಿ ಕಡಿಮೆ ಆದರೆ ಯಾವ ಕಾಯಿಲೆ ಬರುತ್ತೆ, ಯಾವ ಕಾಯಿಲೆಗೆ ಇಮ್ಯುನಿಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ಎಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ಇಮ್ಯುನಿಟಿ ಅನ್ನುವಂಥ ರೋಗನಿರೋಧಕ ಶಕ್ತಿ, ನಾವು ಈ ಭೂಮಿ ಮೇಲೆ ಬದುಕಿದ್ದೀವಿ ಅನ್ನೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ಅಂತ, ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ಅದರ ಕುರಿತಾದ ಎಲ್ಲ ಮಾಹಿತಿ ಸಿಗುತ್ತೆ. ದಯವಿಟ್ಟು ಈ ಫುಲ್ ವಿಡಿಯೋವನ್ನು ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್, ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿನಿಂದ. ಪ್ರೀತಿಯ ಗೆಳೆಯರೆ, ನಿಮ್ಗೆ ಗೊತ್ತಿರೋಂಗೆ ಇಮ್ಯೂನ್ ಸಿಸ್ಟಮ್ ಅಂತಂದರೆ ರೋಗ ನಿರೋಧಕ ಶಕ್ತಿ. ಅದರ ಏನಾಗುತ್ತಪ್ಪ ಅಂದರೆ ರಕ್ತದಲ್ಲಿ ಎರಡು ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು ಅಂತ. ಕೆಂಪು ರಕ್ತ RBC ಅಂತ, ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್ ಅಂತ, ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ. WBC ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸಲ್ಲೇ ಎಷ್ಟೊಂದು ಡಿಫ್ರೆನ್ಷಿಯಲ್ ಕೌಂಟ್ಸ್ ಅಂತ ಬರುತ್ತೆ. ನ್ಯೂಟ್ರೋಫಿಲ್ಸ್ ಅಂತ ಬರುತ್ತೆ, ಲಿಂಫೋಸೈಟ್ಸ್ ಅಂತ ಬರುತ್ತೆ, ಬೇಸೋಫಿಲ್ಸ್ ಅಂತ, ಆ ಥರದ್ದು ಎಷ್ಟೊಂದು ಥರದ ಸೆಲ್ಸ್ ಬರುತ್ತೆ. ಸೊ ವೈಟ್ ಬ್ಲಡ್ ಸೆಲ್ಸ್ ಏನಿದ್ರೆ ಅದ್ರ ಕೆಲಸ ಏನಪ್ಪ ಅಂದರೆ ಡಿಫೆನ್ಸ್ ಸಿಸ್ಟಮ್ ಇದ್ದಂಗೆ, ಮಿಲಿಟರಿ ಸಿಸ್ಟಮ್ ಇದ್ದಂಗೆ. ಅರ್ಥ ಆಯ್ತಲ್ಲ ನಿಮ್ಗೆ ಹೇಳಿದ್ದು. ಅದರಲ್ಲೂ ಮ್ಯಾಕ್ರೋಫೇಜಸ್ ಅಂತ ಬರುತ್ತೆ. ಎಷ್ಟೊಂದು ರೀತಿಯಾದಂತಹ ಡಿಫೆನ್ಸ್ ಸಿಸ್ಟಮು ದೇಹದಲ್ಲೇ ನಮಗೆ ಆ ದೈವದತ್ತವಾದಂಥ ಒಂದು ಇಮ್ಯೂನ್ ಸಿಸ್ಟಮ್ ಕ್ರಿಯೇಟ್ ಆಗಿದೆ. ಯಾಕೆ ಅಂತಂದರೆ ಗೆಳೆಯರೆ ನೋಡಿ, ಎಷ್ಟೊಂದು ಥರದ ಬ್ಯಾಕ್ಟೀರಿಯಾಸು, ವೈರಸ್ ಎಲ್ಲ ಎಷ್ಟೊಂದಿದೆ ಅಲ್ವಾ. ನಮ್ಮ ಸುತ್ತಮುತ್ತಲ ಎಷ್ಟೊಂದಿದೆ. ನಮ್ಮ ತಿನ್ನೋ ಆಹಾರದಲ್ಲೂ ಎಷ್ಟೊಂದು ಕ್ರಿಮಿಕೀಟಗಳೆಲ್ಲ ಇರ್ತವೆ, ಬ್ಯಾಕ್ಟೀರಿಯಾಸ್ ಇರ್ತವೆ, ಗೊತ್ತಿರಲ್ಲ ನಮಗೆ. ಸೊ ಕುಡಿಯೋ ನೀರಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಟೈಫಾಯ್ಡ್ ಬರೋದೇ ಕುಡಿಯೋ ನೀರಿಂದ ಅಲ್ವಾ. ಸೊ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾಸ್, ಅದನ್ನೆಲ್ಲ ನಾವು ಅದನ್ನೆಲ್ಲ ಫೇಸ್ ಮಾಡಬೇಕು, ಅದನ್ನೆಲ್ಲ ಓಡಿಸ್ಬೇಕು ಅಂದರೆ ನಮ್ಮ ರೋಗ ನಿರೋಧಕ ಚೆನ್ನಾಗಿರಬೇಕು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಕೇಳಿಸ್ಕೊಳ್ಳಿ ಗೆಳೆಯರೆ. ನೋಡಿ, ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮಗೆ ಭಾರತ ದೇಶ ಅಲ್ವಾ, ನಮಗೆ ಚೈನಾದಲ್ಲಿ ಅಲ್ಲಿ ಯೋಧರು ಯಾವಾಗಲೂ 24 ಗಂಟೆ ಸಿಯಾಚಿನ್ನು ಒಂದು ಏನು ಬೋನ್ ಕೂಡ ಕೊರೆಯುವಂತಹ ಒಂದು ಚಳಿಲಿ ಕೂಡ 24 ಗಂಟೆ ಗನ್ ಇಟ್ಕೊಂಡು ಯಾವಾಗ ಸಿದ್ಧರಾಗಿರ್ತಾರೆ, ನಮ್ಮ ಗಡಿ ಪ್ರದೇಶ ಕಾಯ್ತಿರ್ತಾರೆ. ಎಲ್ಲಿ? ನಮ್ಮ ಸಿಯಾಚಿನಲ್ಲಿ, ಚೈನಾ ಬಾರ್ಡ್ರಲ್ಲಿ. ಅದೇ ರೀತಿ ಪಾಕಿಸ್ತಾನ ಬಾರ್ಡ್ರು ವಾಗ್ವಾ ಅಂತ, ಅಲ್ಲೂ ಕೂಡ ಕಾಯ್ತಿರ್ತಾರೆ. ಸೊ ಅಲ್ಲಿ ನಮಗೆ ಫುಲ್ ಡಿಫೆನ್ಸ್ ಸಿಸ್ಟಮ್ ಇರೋದ್ರಿಂದ ನಾವು ಇಲ್ಲಿ ಆರಾಮಾಗಿ ಸೌತ್ ಇಂಡಿಯಾದಲ್ಲಿ ತುಮಕೂರಲ್ಲೋ ಬೆಂಗಳೂರಲ್ಲೋ ಆರಾಮಾಗಿ ನಿದ್ದೆ ಮಾಡ್ತೀವಿ ನೈಟ್ ಅಲ್ವಾ. ಯಾಕೆಂದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿದೆ. ಯಾವುದೇ ರೀತಿಯ ನಮ್ಮ ಬೇರೆ ಪರಾಕೀಯ ದೇಶದವ್ರನ್ನ, ಶತ್ರುಗಳನ್ನ, ಮಿಲಿಟ್ರಿಯವ್ರನ್ನ ಎಂಟ್ರಿ ಆಗಿ ಬಿಡ್ತಾ ಇಲ್ಲ, ಅವ್ರು ಅಲ್ಲೇ ಬ್ಲಾಕ್ ಮಾಡಿಬಿಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಜೀವನ ಮಾಡ್ತಾಯಿದ್ವಿ. ಅದೇ ರೀತಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು, ನಮಗೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗಬಾರ್ದು. ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಮಕ್ಕಳು ಮತ್ತು ವೃದ್ಧರಲ್ಲಿ ಇನ್ಫೆಕ್ಷನ್ ಜಾಸ್ತಿ. ಅಪರಿಸ್ಪಿಟ್ಟಾಗಿ ಮಕ್ಕಳು ನೋಡಿ 3 ಹೊತ್ತು ನೆಗಡಿ, 3 ಹೊತ್ತು ಕೆಮ್ಮು, ಕಫ, ಮೊನ್ನೆ ತಾನೇ ಜ್ವರ ಬಂದಿತ್ತು, ಮತ್ತೆ ಕೆಮ್ಮು ಜ್ವರ ಬಂದೆ, ಮತ್ತೆ ವೈರಲ್ ಫೀವರ್ ಅಟ್ಯಾಕ್ ಆಯಿತು, ಬೇದಿ ವಾಂತಿ ಜಾಸ್ತಿ ಆಗ್ತದೆ ಮಕ್ಕಳು. ಯಾಕೆಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಪೂರ್ತಿ ಡೆವಲಪ್ ಆಗಿರಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ಇನ್ಫೆಕ್ಷನ್ ಜಾಸ್ತಿ. ಅದೇ ರೀತಿ ವಯೋವೃದ್ಧರಲ್ಲಿ, ಅವು ವಯಸ್ಸಾದ್ಮೇಲೆ ಅಷ್ಟೇ ದೇಹದಲ್ಲಿ ನಿತ್ರಾಣ ಆಗಿರುತ್ತೆ, ಬ್ಲಡ್ ಕಡಿಮೆ ಆಗಿರುತ್ತೆ, ಇಮ್ಯೂನ್ ಸಿಸ್ಟಮ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹಾಗೆ ಅವರಲ್ಲೂ ಕೂಡ ಇನ್ಫೆಕ್ಷನ್ ಜಾಸ್ತಿ, ಲಂಗ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಮತ್ತು ಯಾರು ಸ್ಮೋಕ್ಸ್ ಮಾಡ್ತಾರಲ್ಲ, ಸ್ಮೋಕಿಂಗ್ ಮಾಡೋಂಥವ್ರಿಗೆ, ಮತ್ತು ಡ್ರಿಂಕ್ಸ್ ಮದ್ಯಪಾನ ಮಾಡೋರು, ಅವ್ರಿಗೂ ಕೂಡ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿರುತ್ತೆ, ಅವರಲ್ಲೂ ಕೂಡ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಡಯಾಬಿಟಿಸ್ ಅವ್ರಿಗೆ, ಥೈರಾಯ್ಡ್ ಇರೋರಿಗೆ, ಇಂಥ ನಾನಾ ಕಾಯಿಲೆಗಳು ಕೂಡ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಯ್ತು ಗೆಳೆಯರೆ. ಇಮ್ಯೂನ್ ಸಿಸ್ಟಮ್ ಸ್ಟ್ರೆಂತ್ ಕಡಿಮೆ ಆಯ್ತು. ಹಾಗಾಗಿ ಇಮ್ಯೂನ್ ಸಿಸ್ಟಮ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದನ್ನು ಹೆಂಗೆ ಸ್ಟ್ರೆಂತ್ ಆಗಿರಬೇಕು ಪೂರ್ತಿ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ನೋಡಿ ಗೆಳೆಯ, ನಾವು ಆಗಲೇ ಹೇಳ್ದಂಗೆ WBC ವೈಟ್ ಬ್ಲಡ್ ಸೆಲ್ಸ್ ಅಂತೀವಲ್ಲ, ಅವುಗಳು ನಮ್ಮ ದೇಹದಲ್ಲಿ ಯಥೇಚ್ಛವಾಗಿರಬೇಕಂದ್ರೆ ಹಣ್ಣಿನ ಅಂಶಗಳು ಚೆನ್ನಾಗಿ ತಿನ್ನಬೇಕು. ವೈಟಮಿನ್ C ರಿಚ್ ಫ್ರೂಟ್ಸ್ ಅಂತ ಹೇಳ್ತೀವಿ. ನೋಡಿ, ವೈಟಮಿನ್ C ರಿಚ್ ಫ್ರೂಟ್ಸ್ನ ಕಿತ್ತಳೆ ಹಣ್ಣು ಇರ್ಬೋದು, ಅಥವಾ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಯಾವುದಲ್ಲಿ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ, ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಮೋಸಂಬಿ ಹಣ್ಣು, ಮತ್ತು ಚಕ್ಕೋತ, ಇಂಥ ಹಣ್ಣುಗಳಲ್ಲಿ ವೈಟಮಿನ್ C ಜಾಸ್ತಿ ಇರ್ತದೆ. ಅವು ವೈಟಮಿನ್ C ಭಾಳ ಇಂಪಾರ್ಟೆಂಟ್ ಇಮ್ಯೂನ್ ಸಿಸ್ಟಮ್ಗೆ. ಮತ್ತು ಜಿಂಕ್ ಬೇಕಾಗಿರೋದು ನಿಮಗೆ ಗ್ರೀನ್ ಲೀಫ್ ವೆಜಿಟೇಬಲ್ ಸಾಕಷ್ಟು ಸಿಗುತ್ತೆ. ಸೊ ಗ್ರೀನ್ ಲೀಫ್ ವೆಜಿಟೇಬಲ್ನ ಯಥೇಚ್ಛವಾಗಿ ಬಳಸ್ಬೋದು. ಸೊ ಈ ರೀತಿಯ ಆಹಾರ ಪದ್ಧತಿಗಳನ್ನ ನೀವು ಉಪಯೋಗಿಸಿದಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್, ನ್ಯೂಟ್ರೋಫಿಲ್ಸ್ ಅಂತ ಹೇಳ್ತೀವಿ, WBC, ಅವುಗಳು ಯಥೇಚ್ಛವಾಗಿ ಬೆಳುತ್ತೆ. ಕೆಲವು ಇನ್ನೂ ಬೇರೆ ಬೇರೆ ಹಣ್ಣು ತರಕಾರಿಗಳು ಯಾವಿದೆಯಪ್ಪ ಅಂದರೆ ನೆಲ್ಲಿಕಾಯಲ್ಲೂ ಕೂಡ ವೈಟಮಿನ್ C ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಿವಿ ಅಂತ ಒಂದು ಫ್ರೂಟ್ ಬಂದಿತ್ತು, ಆ ಫ್ರೂಟಲ್ಲೂ ಕೂಡ ಚೆನ್ನಾಗಿರುತ್ತೆ. ಪೈನಾಪಲಲ್ಲಿ ಚೆನ್ನಾಗಿದೆ, ನಿಂಬೆಹಣ್ಣು, ಹೂಕೋಸು, ಇದರ ನಾನಾ ರೀತಿಯ ಹಣ್ಣು ಹಂಪಲುಗಳಲ್ಲಿ ನಮಗೆ ಯಥೇಚ್ಛವಾಗಿ ವೈಟಮಿನ್ C ಮತ್ತು ಜಿಂಕ್ ಅವೆಲ್ಲ ಸಿಗೋದ್ರಿಂದ ಅವುಗಳಲ್ಲೂ ಯಥೇಚ್ಛವಾಗಿ ನಮಗೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ಮೆಂಟ್ಗೆ ಭಾಳ ಹೆಲ್ಪ್ ಆಗುತ್ತೆ. ಈ ರೀತಿಯ ಹಣ್ಣು ಹಂಪಲುಗಳನ್ನ ರೆಗ್ಯುಲರ್ ಉಪಯೋಗಿಸಬೇಕು.
ಜೊತೆಗೆ ನಮಗೆ ಆ್ಯಂಟಿಬಾಡೀಸ್ ಅಂತ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಇಮ್ಯೂನ್ ಸಿಸ್ಟಮ್ಲಿ ಎರಡಿದೆ, ಒಂದು ಯುಮೋರಲ್ ಆ್ಯಂಟಿಬಾಡಿ, ಯುಮೋರಲ್ ಅಂತ ಹೇಳ್ತೀವಿ, ಇನ್ನೊಂದು ಸೆಲ್ ಮಿಡಿಯೇಟ್ ಇಮ್ಯುನಿಟಿ ಅಂತ. ಸೆಲ್ ಮಿಡಿಯೇಟ್ ಇಮ್ಯುನಿಟಿ ಅಂದರೆ ಮ್ಯಾಕ್ರೋಫೇಜಸ್ಸು, ಲಿಂಫೋಸ್ ಅವೇ ಡೈರೆಕ್ಟಾಗಿ ಹೋಗಿ ಬ್ಯಾಕ್ಟೀರಿಯಾಸ್ನ ಎಂಗಲ್ಫ್ ಮಾಡಿ ಅದನ್ನು ತಿಂದ್ಬಿಟ್ಟು ನಾಶಪಡಿಸುತ್ತೆ, ಡೈರೆಕ್ಟ್ ಅಟ್ಯಾಕ್ ಅದು. ನೆಕ್ಸ್ಟು ಆ್ಯಂಟಿಬಾಡೀಸ್, ಅದರಲ್ಲಿ IgG ಆ್ಯಂಟಿಬಾಡಿ ಅಂತಿದೆ, IgE ಅಂತಿದೆ, IgE ಅಂತ ಇರ್ತೀವಿ. ಸೊ ಇಮ್ಯುನೋಗ್ಲೋಬಿನ್ಸ್, ಆ ಇಮ್ಯುನೋಗ್ಲೋಬಿನ್ಸ್ ನಿಮಗೆ ದೇಹದಲ್ಲಿ ಚೆನ್ನಾಗಿರಬೇಕು ಅಂತಂದ್ರೆ ಅದ್ರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಹಾಗೆ ಪ್ರೋಟೀನ್ ಇರುವಂಥ ಆಹಾರ ಪದ್ಧತಿ ಚೆನ್ನಾಗಿ ತೊಗೋಬೇಕು. ಅದು ಪ್ರೋಟೀನ್ ಆಹಾರ ಪದ್ಧತಿ ನಿಮ್ಗೆ ಗೊತ್ತೇ ಇದೆ. ಪ್ರೋಟೀನ್ ಫುಡ್ ಎಲ್ಲ ರೀತಿಯ ಬೇಳೆಗಳು, ಕಾಳುಗಳಲ್ಲಿ, ಆಲ್ಮಂಡ್ಸಲ್ಲಿ, ಆಮೇಲೆ ಗೋಡಂಬಿಯಲ್ಲಿ ಅಂಥದ್ರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಬೇಳೆಕಾಳುಗಳು, ತೊಗರಿಬೇಳೆ ಎಲ್ಲದರಲ್ಲೂ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೆ ಬಂದರೆ ಎಗ್ಗಲ್ಲಿ, ಎಗ್ ವೈಟ್ ಪಾರ್ಟಲ್ಲಿ ನಾನ್ ವೆಜ್ ಚೆನ್ನಾಗಿರುತ್ತೆ. ಮೀಟ್ ಆ್ಯಂಡ್ ಫಿಶಲ್ಲಿ ಕೂಡ ನಿಮಗೆ ಯಥೇಚ್ಛವಾದಂತಹ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಈ ರೀತಿಯ ಪ್ರೋಟೀನ್ ರಿಚ್ ಇರುವಂಥ ಫುಡ್ ತೊಗೊಳ್ಳೋದನ್ನ ಕೂಡ ನಿಮ್ಮ ಬಾಡಿಯ ಯುಮೋರಲ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ, IgG ಆ್ಯಂಡ್ IgA ಆ್ಯಂಟಿಬಾಡೀಸ್. ಈ ಆ್ಯಂಟಿಬಾಡೀಸ್ ಚೆನ್ನಾಗಿ ವೃದ್ಧಿ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ದೇಹದಲ್ಲಿ ಅದು ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಕಾಪಾಡ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಸಿಂಪಲ್, ನಾವಾಗಲೇ ಹೇಳ್ದಂಗೆ ಮಿಲಿಟ್ರಿಯವ್ರಿಗೆ ಹೇಗೆ ನೀವು ಒಳ್ಳೆ ಆಹಾರ ಪದಾರ್ಥ ಕೊಟ್ಟು ದಷ್ಟಪುಷ್ಟವಾಗಿದ್ದರೆ ಅಂತ ನಾವು ಅಟ್ಯಾಕ್ ಮಾಡೋಕ್ಕೆ ಶತ್ರುನಾಗೋದು, ಅದೇ ರೀತಿ ನಿಮ್ಮ WBCs ನಿಮ್ಮ ರೋಗನಿರೋಧಕ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಆಹಾರ ಪದಾರ್ಥವನ್ನು, ಅದಕ್ಕೆ ಸೂಟಬಲ್ ಆಗುವಂಥ ಆಹಾರ ಪದಾರ್ಥ ಕೊಡಬೇಕಾಗುತ್ತೆ ಗೆಳೆಯರೆ. ನೋಡಿ ಗೆಳೆಯರೆ, ನೀವು ಯಾವ ರೀತಿ ಆಹಾರ ಪದಾರ್ಥ ತೊಳ್ತೀವಿ ಅನ್ನೋದಕ್ಕಿಂತ ಯಾವ ರೀತಿ ಆಹಾರ ಪದಾರ್ಥ ತೊಗೊಳ್ಬಾರ್ದು ಭಾಳ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ನಮ್ಮ ದೇಹ ನಾವೇನು ಆಹಾರ ಪದಾರ್ಥ ಸೇವಿಸ್ತೀವಿ ಅದೇ. ನಾನು ಸಾಧಾರಣ ಒಂದು 70 kg ವೇಟ್ ಇದೆ, ನಾನು ಏನು ಆಹಾರ ಪದಾರ್ಥ ಅದೇ ನನ್ನ ದೇಹದಲ್ಲಿ ಇರುವಂಥದ್ದಲ್ವಾ. ಸೊ ಸಪೋಸ್ ನೀವು ನೋಡಿ, ನೀವು ಬೈಕು ಪರ್ಚೇಸ್ ಮಾಡಿದ್ರೆ ಅಥವಾ ಕಾರ್ ಪರ್ಚೇಸ್ ಮಾಡಿದ್ರೆ, ಕಾರಲ್ಲಿ ಮೆನ್ಷನ್ ಮಾಡಿರ್ತಾರೆ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ಅಂತ. ಪೆಟ್ರೋಲ್ ಗಾಡಿ ನೀವು ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಿದ್ರೆ ಅದು ಓಡಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಪೆಟ್ರೋಲ್ ಹಾಕಬೇಕು, ಸಿಮೆಂಟ್ ಹಾಕ್ತೀನಿ, ಇನ್ನೇನು ಬರೀ ನೀರು ಹಾಕ್ತೀನಿ, ಇನ್ನೇನು ಜ್ಯೂಸ್ ಹಾಕ್ತೀನಿ ಅಂತ ಗಾಡಿ ಓಡಲ್ಲ. ಅದೇ ರೀತಿ ನಿಮ್ಮ ದೇಹ ಚೆನ್ನಾಗಿರಬೇಕು, ನಿಮ್ಮ ದೇಹ ರಚನೆ ಚೆನ್ನಾಗಿರಬೇಕು, ನಿಮ್ಮ ದೇಹದಲ್ಲಿ ಶಕ್ತಿ ಚೆನ್ನಾಗಿರಬೇಕು, ನಿಮ್ಮ ರೋಗ ನಿರೋಧಕ ಶಕ್ತಿ, ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿರ್ಬೇಕಂದ್ರೆ ನೀವು ಸೇವಿಸುವಂಥ ಆಹಾರ ಪದಾರ್ಥ ಕೂಡ ಚೆನ್ನಾಗಿರಬೇಕು, ಒಳ್ಳೆ ಕ್ವಾಲಿಟಿ ಫುಡ್ ಇರಬೇಕು. ಸಪೋಸ್ ನೀವು ಜಂಕ್ ಫುಡ್ ತಿಂತೀರ, ನೋಡಿ, ಜಂಕ್ ಫುಡ್ ಅಂದರೆ ಫುಡ್ಡೇ ಅಲ್ಲ, ಅದು ಮಿಸ್ನಾಮರ, ಜಂಕ್ ಅಷ್ಟೇ. ನೀವು ಜಂಕ್ ಅಂದರೆ ನಾನು ಬಿಡಿಸಿ ಹೇಳೋದು ಬೇಕಿಲ್ಲ. ನಿಮ್ಮ ಮಕ್ಕಳು ಈಗಿನ ಕಾಲದ ಮಕ್ಕಳು ಏನು ತಿಂತಿರ್ತಾರೆ ಅದೆಲ್ಲ ಜಂಕ್ ಅಂತಲೇ ಹೇಳ್ಬೋದು. ಆ ಜಂಕ್ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ರೋಗ ಇನ್ನೂ ಜಾಸ್ತಿ ಆಗುತ್ತೆ, ರೋಗದ ಶಕ್ತಿನೂ ಕಡಿಮೆ ಕುಗ್ಗುತ್ತೆ, ಹಾಗಾಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನೀವು ತೊಗೊಳ್ಳೋವಂಥ ಫುಡ್ಡಲ್ಲಿ ಜಂಕ್ ಫುಡ್ ಅವಾಯ್ಡ್ ಮಾಡಿ. ಮತ್ತು ಸ್ಮೋಕಿಂಗ್ ಇಟ್ಸ್ ವೆರಿ ವೆರಿ ಡೇಂಜರಸ್. ನಿಮಗೆಲ್ಲ ಗೊತ್ತಿದೆ, ಬರೀ ಸ್ಮೋಕಿಂಗ್ ಇಮ್ಯೂನ್ ಸಿಸ್ಟಮ್ ಅಷ್ಟೇ ಅಲ್ಲ, ಸ್ಮೋಕರ್ಸ್ಗೆ ಕೆಮ್ಮು ಕಫ ಜಾಸ್ತಿ ಗೊತ್ತಾ, ಲಂಗ್ಸಲ್ಲೆಲ್ಲ ಅದು ಇಮ್ಯೂನ್ ಸಿಸ್ಟಮ್ನ ಹಾಳು ಮಾಡುತ್ತೆ. ಸಿಲಿಯರಿ ಸಿಸ್ಟಮ್ ಅಂತ ಇರುತ್ತೆ, ಅಲ್ಲೆಲ್ಲ ನಮ್ಮ ಸೆಲ್ಸ್ಗಳು ಅದನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿ ಶ್ವಾಸಕೋಶಗಳು ತೊಂದರೆ ಆಗೋದು, ಇನ್ಫೆಕ್ಷನ್ ಆಗುವಂಥದ್ದು, ನ್ಯೂಮೋನಿಯಾ ಆಗುವಂಥದ್ದು ಜಾಸ್ತಿ ಚಾನ್ಸಿ. ನೀವು ಅವಾಗಲೇ ನೋಡಿರ್ಬೋದು, ಕೊರೋನಾ ಟೈಮಲ್ಲಿ ಯಾರು ಸ್ಮೋಕಿಂಗ್ ಇತ್ತು, ಯಾರಿಗೆ ಲಂಗ್ಸ್ ಪ್ರಾಬ್ಲಮ್ ಇತ್ತು, ಯಾರಿಗೆ ಡಯಾಬಿಟೀಸ್ ಇತ್ತು, ಯಾರು ವಯೋವೃದ್ಧರು ಅವ್ರಿಗೆ ಜಾಸ್ತಿ ನ್ಯೂಮೋನಿಯಾ ಅಟ್ಯಾಕ್ ಆಗಿದ್ದು, ಅವರೇ ಜಾಸ್ತಿ ಮರಣ ಹೊಂದಿದ್ದು ಕೂಡ. ಸೊ ಹಾಗಾಗಿ ನಿಮಗೆ ರೋಗನಿರೋಧಕ ಶಕ್ತಿ ಚೆನ್ನಾಗಿರಬೇಕಪ್ಪ ಅಂತಂದರೆ ಸ್ಮೋಕಿಂಗ್ನ ದಯವಿಟ್ಟು ಕಂಪ್ಲೀಟ್ ಅವಾಯ್ಡ್ ಮಾಡಿ, ಎರಡು ಮಾತಿಲ್ಲ, ಅರ್ಥ ಆಯ್ತಾ. ಅವೆಲ್ಲ ನೋಡಿ, ದುಡ್ಡು ಕೊಟ್ಟು ಕಾಯಿಲೆ ಕೊಂಡ್ಕೊಂಡಂಗೆ. ಮತ್ತು ಅದೇ ರೀತಿ ಮದ್ಯಪಾನ ಕೂಡ ಅಷ್ಟೇ. ಯಾರು ಮದ್ಯವ್ಯಸನಗಳಿರ್ತಾರೆ, ಯಾರು ಅತಿ ಹೆಚ್ಚು ಮದ್ಯವ್ಯಸನ ಮಾಡ್ತಿರ್ತಾರೆ, ಅವ್ರು ಕೂಡ ಲಿವರ್ ಡ್ಯಾಮೇಜ್ ಆಗುತ್ತೆ, ಸಿರೋಸಿಸ್ ಆಗ್ಬೋದು, ಮತ್ತು ಎಷ್ಟೊಂದು ಕಾರಣಗಳಿರುತ್ತೆ. ಆ ಕಾರಣಗಳಿಂದ ಕೂಡ ನಿಮ್ಮ ರೋಗನಿರೋಧಕ ಶಕ್ತಿ ಡೌನ್ ಆಗುತ್ತೆ. ಸೊ ಹಾಗಾಗಿ ನೀವು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು, ಮದ್ಯಪಾನ ಅವಾಯ್ಡ್ ಮಾಡಬೇಕು, ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು. ಮತ್ತು ಯಾವ ಪದಾರ್ಥದಲ್ಲಿ ಅತಿಯಾದ ಆಯಿಲ್ ಅಂಶ ಇರುತ್ತೆ, ಅತಿಯಾದಂತಹ ಒಂದು ಯಾವುದಾದ್ರು ಅತಿಯಾದರೂ ಅಮೃತ ವಿಷ ಅಂತ ಹೇಳ್ತೀವಿ, ಅದೇ ರೀತಿ ಯಾವುದು ಅತಿಯಾಗಿರುತ್ತೋ ಅದನ್ನೆಲ್ಲ ನೀವು ವರ್ಜ್ಯ ಮಾಡುವಂಥದ್ದು ಭಾಳ ಮುಖ್ಯ. ಆವಾಗಲೇ ನಿಮ್ಮ ರೋಗನಿರೋಧಕ ಚೆನ್ನಾಗಿರುವಂಥದ್ದು. ನೋಡಿಗಳೇ, ನೀರು ಕೂಡ ಭಾಳ ಮುಖ್ಯ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅಲ್ವಾ. ಸೊ ಹಾಗಾಗಿ ನೀವು ನೀರನ್ನು ಯಥೇಚ್ಛವಾಗಿ ಬಳಸ್ಬೋದು. ಈ ನೀರಿನ ಜೊತೆ ಫ್ರೂಟ್ ಜ್ಯೂಸಸ್, ಎಲ್ಲ ರೀತಿಯ ಫ್ರೂಟ್ ಜ್ಯೂಸಸ್, ವಾಟರ್ ಮೆಲನ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಎಲ್ಲ ರೀತಿಯ ಫ್ರೂಟ್, ಅಟ್ಲೀಸ್ಟ್ ಒಂದು ಫ್ರೂಟ್ ಪರ್ ಡೇ ತಿನ್ನಬೇಕು. ಒಂದು ಬಾಳೆಹಣ್ಣು ತಿನ್ನಿ, ಇಲ್ಲ ಒಂದು ಪಪ್ಪಾಯ ಹಣ್ಣು ತಿನ್ನಿ, ಏನೋ ಒಂದು ಹಣ್ಣನ್ನ ಪ್ರತಿನಿತ್ಯ ನಿಮ್ಮ ಊಟದಲ್ಲಿದ್ದರೆ ಭಾಳ ಒಳ್ಳೆಯದು. ಅದರಲ್ಲಿ ನೀರಿನಂಶನೂ ಚೆನ್ನಾಗಿ ಹೋಗುತ್ತೆ, ಪೋಷಕಾಂಶಗಳು ಹೋಗುತ್ತೆ, ನಿಮ್ಮ ರೋಗನಿರೋಧಕ ಶಕ್ತಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ನೀರು ಜೊತೆಗೆ ಎಳ್ನೀರು ಭಾಳ ಇಂಪಾರ್ಟೆಂಟ್. ನೋಡಿ, ನೀವು ಯಾವುದಕ್ಕೂ ಪ್ಯಾಕೆಟ್ ಹೆಸರು ಹೇಳೋಕ್ಕೆ ಹೋಗಲ್ಲ, ಅಂಥವನ್ನೆಲ್ಲ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿತೀರ ಅಲ್ವಾ. ಅದು ನಿಮ್ಗೆ ಆರೋಗ್ಯಕ್ಕೂ ಹಾನಿಕರ, ನಿಮ್ಮ ಇಮ್ಯೂನ್ ಸಿಸ್ಟಮ್ನೂ ಡ್ಯಾಮೇಜ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗುತ್ತೆ, ಶುಗರ್ ಬರ್ಬೋದು, ಯಥೇಚ್ಛವಾದ ಕಾಯಿಲೆ ಬರುತ್ತೆ. ಅದನ್ನೆಲ್ಲ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇರ್ತೀರ. ಅದ್ರ ಬದಲು ನೈಸರ್ಗಿಕ ಸಿಗುವಂಥ ಫ್ರೂಟ್ ಜ್ಯೂಸಸ್ಸು, ವೆಜಿಟೇಬಲ್ಸ್ ಕೂಡ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಗೆಳೆಯರೆ. ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಲ್ವಾ. ಅದು ಕೆಲವು ಸೊಪ್ಪುಗಳನ್ನ ಕೂಡ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈ ರೀತಿ ಹಣ್ಣಿನ ಎಲ್ಲ ರೀತಿ ಹಣ್ಣು ನಿಮ್ಗೆ ಗೊತ್ತೇ, ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ, ಯಥೇಚ್ಛವಾಗಿ ನೀರಿನಂಶನೂ ಹೋಗುತ್ತೆ, ಜೊತೆಗೆ ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೋಡಿ ಗೆಳೆಯರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತೀವಿ. ಮನಸ್ಸಿನಂತೆ ಮಹಾದೇವ ಅಂತಲ್ವಾ. ನಿಮ್ಮ ಮನಸ್ಸು ಉಲ್ಲಾಸವಾಗಿತ್ತು, ಸಂತೋಷವಾಗಿದೆ, ನಗ್ತಾ ಇದ್ದೀರಾ, ಫ್ರೆಂಡ್ಸ್ ಜೊತೆ ಇದ್ದೀರಾ, ಫ್ಯಾಮಿಲಿ ಜೊತೆ ಇದ್ದೀರಾ, ನಿಮ್ಮ ಸೋಷಿಯಲ್ ಲೈಫ್ ಚೆನ್ನಾಗಿದೆ, ನಿಮ್ಮ ಸ್ಪಿರಿಚುವಲ್ ಲೈಫ್ ಚೆನ್ನಾಗಿದೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ರೋಗನಿರೋಧಕ ಶಕ್ತಿ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ, ಚೆನ್ನಾಗಿ ಡೆವಲಪ್ ಆಗ್ತೀರಾ. ನೋಡಿ, ನೀವು ಆಸ್ಪತ್ರೆಲಿ ಅಡ್ಮಿಟ್ ಮಾಡಿರ್ತಾರೆ, ನಾನು ಆರ್ಥೋಪೆಡಿಕ್ ಸರ್ಜನ್ ಆಪ್ರೇಷನ್ ಮಾಡಿರ್ತೀನಿ, ಮಕ್ಕಳು ಎಲ್ಲೋ ಫಾರಿನ್ ಇರ್ತಾರೆ, ಬಂದು ನೋಡಿದ ತಕ್ಷಣ ಅಪ್ಪ ಅಮ್ಮನ ಮುಖದಲ್ಲಿ ಕಳೆನೇ ಬೇರೆ ಆಗಿಬಿಡುತ್ತೆ.
ಖುಷಿಯಾಗ್ತಾರೆ, ಫಾಸ್ಟಾಗಿ ರಿಕವರ್ ಆಗ್ತಾರೆ, ಅವ್ರಿಗೆ ಬಾಡಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಖುಷಿಯಾಗಿರುತ್ತೆ. ನೋಡಿ ಡೋಸ್ ಅಂತ ಹಾರ್ಮೋನ್ ಗೆಳೆಯರೆ, ಡಿ ಫಾರ್ ಡೋಪಮಿನ್, ಓ ಫಾರ್ ಆಕ್ಸಿಟೋಸಿನ್, ಎಸ್ ಫಾರ್ ಸೆರೋಟೋನಿನ್, ಇ ಫಾರ್ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಕೆಲವು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಹ್ಯಾಪಿ ಹಾರ್ಮೋನ್ಸ್ ಕೂಡ ದೇಹದಲ್ಲಿ ಜಾಸ್ತಿ ಉತ್ಪತ್ತಿ ಆದಾಗ ನೀವು ಕೂಡ ಉಲ್ಲಾಸವಾಗಿರ್ತೀರ, ಸಂತೋಷವಾಗಿ, ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ದೇಹದ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಕೂಡ ಬರ್ತಲ್ಲ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತೇಳಿ 60% ಆಫ್ ದ ಡಿಸಾರ್ಡರ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀನಿ. ನಿಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡ್ರೆ, ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗುತ್ತೆ. ಹಾಗೆ ಮನಸ್ಸನ್ನು ಖುಷಿಯಾಗಿ ಸಂತೋಷವಾಗಿ ಗೆಳೆಯರ ಜೊತೆ ಕಾಲ ಕಳೀರಿ, ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಸ್ಟ್ರೆಸ್ಫುಲ್ ಲೈಫ್ ಅಲ್ವಾ, ಸ್ಟ್ರೆಸ್ಸು ಒಂದು ಸೆಕೆಂಡ್ ನಿಮ್ಗೆ ಗೊತ್ತಿದೆ, ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೆ, ಮೆಂಟಲ್ ಸ್ಟ್ರೆಸ್ಸು, ಮೇ ಬಿ ಫಿಸಿಕಲ್ ಸ್ಟ್ರೆಸ್ ಕೂಡ ಕೌಂಟ್ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಕೌಂಟ್ ಆಗುತ್ತೆ. ಯಾರಿಗೆ ಚಿಂತೆಗಳು ಜಾಸ್ತಿ ಇದೆ ಗೊತ್ತಿಲ್ಲ, ಚಿಂತೆಗೂ ಚಿತೆಗೂ ಒಂದೇ ಸೊನ್ನೆ ಡಿಫ್ರೆನ್ಸು. ಚಿತೆ ಸತ್ತೋರನ್ನ ಸುಡುತ್ತೆ, ಚಿಂತೆ ಬದುಕಿರೋರನ್ನ ಸುಟ್ಬಿಡುತ್ತೆ. ಸೊ ಯಾರು ಚಿಂತೆ ಮಾಡ್ತಾರೆ, ಯಾರು ಡಿಪ್ರೆಸ್ ಆಗಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರು ಬೇಜಾರಿದ್ದಾರೆ, ಅವ್ರ ಇಮ್ಯೂನ್ ಸಿಸ್ಟಮ್ ಕೂಡ ಡೆಫಿನೆಟಾಗಿ ಕಡಿಮೆ ಆಯ್ತು. ಅಂಥವ್ರಿಗೆ ಈ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಿಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳಿ, ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಳ್ಳಿ, ಅರ್ಧ ಕಾಯಿಲೆಗಳು ಅದರಷ್ಟೇ ಕಡಿಮೆ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಕೊನೆಯದಾಗಿ ಹೇಳ್ತೀನಿ ಕೇಳಿದ್ರೆ, ಯಾರು ಎಕ್ಸಸೈಸ್ ಚೆನ್ನಾಗಿ ಮಾಡ್ತಾರೆ, ದೇಹವನ್ನು ಚೆನ್ನಾಗಿ ಗಟ್ಟಿಮುಟ್ಟಾಗಿ ಇಟ್ಕೊಂಡಿರ್ತಾರೆ, ಅವ್ರು ನೋಡಿದಲ್ಲಿ ನಿಮ್ಗೆ ಗೊತ್ತಾ ದೇಹದಲ್ಲಿ ಒಂದು ಪವರ್ ಇದೆಯಪ್ಪ ಅಂತ, ಇಮ್ಯುನಿಟಿ ಪವರ್ ಇದ್ದೇ ಇರುತ್ತೆ ಅಂತವ್ರಿಗೆ ಅಲ್ವಾ. ಯಾರು ದಷ್ಟಪುಷ್ಟವಾಗಿ ಆರೋಗ್ಯವಾಗಿರ್ತಾರೆ ಅವ್ರಿಗೆ ಇಮ್ಯುನಿಟಿ ಪವರ್ ನ್ಯಾಚುರಲ್ ಚೆನ್ನಾಗಿ ಇದ್ದೇ ಇರುತ್ತೆ ಅಲ್ವಾ. ಯಾರು ಕೃಷದೇಹಿಗಳು, ಯಾರಿಗೆ ಮೊಕ್ಕ ಸಪ್ಪೆ ಮಾಡಿಕೊಂಡು ಡಿಪ್ರೆಸ್ ಆಯ್ತವ್ರಿಗೆ ಆಟೋಮೆಟಿಕಾಗಿ ಇಮ್ಯೂನ್ ಸಿಸ್ಟಮ್ ಕೂಡ ಡೌನ್ ಆಗೇ ಇರುತ್ತೆ. ಸೊ ಹಾಗಾಗಿ ಎಕ್ಸಸೈಸ್ನ ರೆಗ್ಯುಲರ್ ಮಾಡಿ, ವಾಕಿಂಗ್ ರೆಗ್ಯುಲರ್ ಮಾಡಿ, ಸ್ವಿಮ್ಮಿಂಗ್ ಮಾಡಿದ್ರೆ ಭಾಳ ಒಳ್ಳೆಯದು. ಎಲ್ಲದಕ್ಕಿಂತ ಮುಖ್ಯ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ, ಸುದರ್ಶನ ಕ್ರಿಯೆಗಳು. ಯೋಗಾಸನ ಚೆನ್ನಾಗಿ ಮಾಡಿದಷ್ಟು, ಧ್ಯಾನ ಮಾಡಿದಷ್ಟು ಮನಸ್ಸು ಕೂಡ ಪ್ರಫುಲ್ಲವಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಕೂಡ ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಪ್ರತಿನಿತ್ಯ ತಪ್ಪದೆ ಯೋಗಾಸನ, ಪ್ರಾಣಾಯಾಮ, ಬಾಸ್ತಿಕ ಮತ್ತು ಕಪಾಲಭಾತಿ, ಸುದರ್ಶನ ಕ್ರಿಯೆಗಳನ್ನ ಖಂಡಿತ ಮಾಡ್ಕೊತ ಬರ್ತಾಯಿದ್ದೀನಿ ಭಾಳ ವರ್ಷಗಳಿಂದ. ಇಡೀ ದಿವಸ ಲವಲೇಕೆಂದು ಇರ್ತೀನಿ, ಇಡೀ ದಿವಸ ಖುಷಿಯಾಗಿರ್ತೀನಿ. ನನ್ನ ಇಮ್ಯೂನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ನನಗೆ ಯಾವುದೇ ರೀತಿಯ ಕಾಯಿಲೆ ಬಂದಿದ್ದು ಕೂಡ ನೆನಪೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕಂದ್ರೆ ಒಂದು ದೈನಂದಿಕ ಒಂದು ಫಿಕ್ಸ್ಡ್ ರುಟೀನ್ ಇರಲಿ. ಎಕ್ಸಸೈಸ್ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಯೋಗಾಸನ ಮಾಡುವಂಥದ್ದು ಖಂಡಿತ ಮಾಡಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಗೆಳೆಯರೆ. ಸೊ ಕೇಳಿದ್ರಲ್ಲ, ಇಮ್ಯೂನ್ ಸಿಸ್ಟಮ್ ಅಂದರೆ ಬರೀ ಆಹಾರ ಒಂದೇ ಅಲ್ಲ, ನಿಮ್ಮ ಮನಸ್ಸಿನಿಗೂ ತೊಗೊಳೋದು ಆಹಾರನೇ. ನಿಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ನೀವು ಸಂತೋಷವಾಗಿದ್ದೀರಾ, ಖುಷಿಯಾಗಿದ್ದೀರಾ, ಅದು ಕೂಡ ನಿಮ್ಮ ಇಮ್ಯೂನ್ ಸಿಸ್ಟಮ್ ಆಗುತ್ತೆ. ಸೊ ಹಾಗೆ ಗೆಳೆಯರೆ, ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕಂದ್ರೆ ಆಹಾರ ಪದಾರ್ಥ ಚೆನ್ನಾಗಿರಲಿ, ನಿಮ್ಮ ಮನಸ್ಸು ಚೆನ್ನಾಗಿರಲಿ, ಜೊತೆಗೆ ನೀವು ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಯೋಗಾಸನ, ಪ್ರಾಣಾಯಾಮ ಮಾಡಿ, ಇವೆಲ್ಲ ಮಾಡಿದ್ರೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಗಟ್ಟಿಮುಟ್ಟಿಗಿರುತ್ತೆ, ಯಾವುದೇ ರೀತಿಯ ಕಾಯಿಲೆಗಳು ನಿಮ್ಮ ಬರಲ್ಲ. ದೀರ್ಘಾಯುಷ್ಯವಾಗಿ, ಶತಾಯುಷ್ಯವಾಗಿ, ಸಂತೋಷವಾಗಿರಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಕಾಪಾಡ್ಕೊಳ್ಳಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್.